ಸರ್, ಸಿನಿಮಾ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಬಾಸ್ ಅವ್ರ ಮೇಲೆ ಒಂದು ಡೈಲಾಗ್ ಇಲ್ಲಿ ಶುರು ಮಾಡ್ತೀನಿ. ಡಿ ಬಾಸ್ ತರ ಐಟು, ಡಿ ಎಸ್ ಬಾಸ್ ತರ ಫೈಟು, ಡಿಫ್ರೆಂಟ್ ಆಗಿ ಡಿಮ್ಯಾಂಡ್ ಅಲ್ಲಿ ಕಾಣಿಸೋ ಬಾಸು ಈ ಮಾಸ್ಟರ್ ಪೀಸು. ಅಪ್ಪ ಹಾಕಿರೋ ಆಲ್ದ ಮರದಲ್ಲಿ ಆಟ ಆಡೋ ಈ ದುನಿಯಾದಲ್ಲಿ 11 ಓನ್ ಸ್ಟ್ಯಾಂಡಿಂಗು ಇಂಡಸ್ಟ್ರಿಯಲ್ ಸ್ವಂತ ಪ್ರೇಮಿಂಗ್ ಕ್ರಿಯೇಟ್ ಮಾಡ್ಕೊಂಡವ್ರೆ. ಅಪ್ಪ ಆಲ್ರೌಂಡರ್ ಆಕ್ಟರ್ ಆದ್ರೆ ಅಣ್ಣ ಆಕ್ಟಿಂಗ್ ಅಲ್ಲಿ ಹೈ ಸ್ಪೀಡರು. ಅಣ್ಣಂದು RX100 ಲೆವೆಲ್ ಬಾಡಿ, ಟೈಗರ್ ಪ್ರಭಾಕರ್ ಇವು ಡಾಡಿ. ಇನ್ನು ಸರ್ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಸರ್, ಸಿನಿಮಾದಲ್ಲಿ ನಾವು ನಂಬ್ಕೊಂಡಿರೋಂಥ ಒಂದು ಸಂಬಂಧಿಕರು ಯಾವ ರೀತಿ ನಮ್ಮನ್ನ ಮೋಸ ಮಾಡ್ತಾರೆ. ಸೊ ಆ ಒಂದು ಮೋಸದಿಂದ ಬೆಳೆದಂತ ಒಂದು ಅನಾಥನ ಆ ಲೈಫ್ ಅಲ್ಲಿ ಒಂದು ಹೆಣ್ಣು ಬಂದ್ರೆ ಯಾವ ರೀತಿ ಇವರ ಲವ್ ಸ್ಟೋರಿ ಇರುತ್ತೆ, ಈ ತರ ಒಂದು ಸ್ಟೋರಿ ಎತ್ಕೊಂಡಿದ್ರೆ ಸರ್ ಖರಾಬ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಸರ್ ಹೇಳ್ಬೇಕಂದ್ರೆ ವಿನೋದ್ ಪ್ರಭಾಕರ್ ಅದು ಒಂದು ಉಗ್ರನ ರೂಪ, ಫಸ್ಟ್ ಇಂದ ಇದು ಲಾಸ್ಟ್ ವರೆಗೂ ಉಗ್ರನ ರೂಪ. ಈ ಆಕ್ಷನ್ ಎಲ್ರಿಗೂ ಮಾಡೋದಕ್ಕಾಗಲ್ಲ ಸರ್, ಕೆಲವರೇ ಆಕ್ಷನ್ ಮಾಡೋದು. ಇನ್ನು ಸಿನಿಮಾದಲ್ಲಿ ಏನು ರೇಪುಗಳು ಮಾಡೋಂತ ಒಂದು ರಾಜಕೀಯ ಆಗಿರ್ಬೋದು, ಒಂದು ರೌಡಿಸಂ ಬ್ಯಾಕ್ಗ್ರೌಂಡ್ ಮತ್ತೆ ಒಂದು ಮಣಿ ಇರುತ್ತೋ ಒಂದು ವ್ಯಕ್ತಿಗಳು ಹಿಂದೆ ತಿರುಗಿ ಬಿದ್ರೆ ಆ ಹೆಣ್ಣು ಮಕ್ಕಳಿಗೆ ಆ ಒಂದು ಏನೋ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಮೋಸ ಮಾಡ್ತಾರೆ, ಅವ್ರನ್ನ ಯಾವ ರೀತಿ ಒಂಥರ ಸಾಯಿಸ್ತಾರೆ ಅನ್ನೋ ವಿಷಯ ಇಟ್ಕೊಂಡವ್ರೆ. ಮಸ್ತಾಗಿದೆ. ಇನ್ನು ಡ್ರಗ್ಸ್ ದಂಧೆಗಳಲ್ಲಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಸಿಲುಕಿ ಅವ್ರನ್ನ ಮೋಸ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ ಸರ್ ಕುಟುಂಬ ಸಮೇತ ನೋಡ್ಬೋದು. ಮಸ್ತ್ ಫಿಲ್ಮ್. ಜೈ ವಿನೋದ್ ಪ್ರಭಾಕರ್. ನೋಡಿ, ಇವಾಗ ನಾನು ತುಂಬಾ ದರ್ಶನ್ ಅಭಿಮಾನಿ. ಇವ್ರ ಫಿಲ್ಮ್ ನೋಡ್ತೀನಿ. ನಾವು ಅವಾಗಿಂದ ಇವ್ರ ಜೊತೆ ಓಡಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಫಿಲಮ್ ಮಾತಾಡಂಗಿಲ್ಲ. ಲವ್ ಸಾಂಗ್ ಇದೆ, ಮತ್ತೆ ಫೈಟ್ ಇದೆ. ಎಲ್ಲ ಫ್ಯಾಮಿಲಿ ಕೂಡ ನೋಡೋ ಸಿನಿಮಾ. ಒಂದೊಂದು ಸೀನ್ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ನೀವು ಬಂದು ನೋಡಿ, ತುಂಬಾ ಹೆವಿ ಇಷ್ಟ ಆಯ್ತು. ಫ್ಯಾಮಿಲಿ ಕೂಡ ನೋಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿತ್ತು, ಸಖತ್ತಾಗಿದೆ ಮೂವಿ. ಎಲ್ಲರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಸುಮಾರು ಸಲ ಹೇಳಿದೆ, ಈಗ ಪ್ರಭಾಕರ್ ಸರ್ನೇ ನೋಡ್ದಂಗಾಯ್ತು ತೆರೆ ಮೇಲೆ ಅಂತ ಹೇಳ್ಬಿಟ್ಟು. ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ, ಸಿನಿಮಾನ ಗೆಲ್ಸಿ. ಎಲ್ಲರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಮಾನಶ್ರೀ ಮೇಡಮ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಇವರು ಕಿಟ್ಟಿ ಸರ್ ಇರ್ಬೋದು, ಆಮೇಲೆ ಸೋನಲ್ ಮೇಡಮ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಮುದ್ದಾಗಿ ಕ್ಯೂಟ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಆ ಜೋಡಿ ನೋಡಿ. ಒಂಥರ ಕ್ಯೂಟ್ ಕಪಲ್ ತರ ಇತ್ತು. ಖುಷಿ ಆಯ್ತು. ಎಲ್ರು ಬಂದು ಅದೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಮಾದೇವ. ಥ್ಯಾಂಕ್ ಯು. ಚೆನ್ನಾಗಿದೆ ಈ ಮೂವಿ ನೋಡಕ್ಕೆ. ಎಲ್ರು ಮೂವಿ ಬಂದ್ ನೋಡಿ, ತುಂಬಾ ಸೂಪರ್ ಆಗಿದೆ. ಈ ಒಂದು ಲವ್ ಸ್ಟೋರಿ ಮತ್ತೆ ಮೃಗ ತರ ಇರೋ ಮನುಷ್ಯನ ಯಾವ ತರ ಈ ಮೂವಿಲಿ ಸೋನಾಲ್ ಅವರು ಒಂದ್ ಮೃಗ ತರ ಇರ್ತಾರೆ. ಈ ಮನುಷ್ಯ ಯಾವ ತರ ಇದ್ ಮಾಡ್ತಾರೆ. ಇದ್ರಲ್ಲಿ ವಿನೋದ್ ಪ್ರಭಾಕರ್ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ಮ ಅಣ್ಣ ಈ ತರ ಆಕ್ಟಿಂಗ್ ಮಾಡಿರೋದಕ್ಕೆ ನನಗೆ ಹೆಮ್ಮೆ ಅನ್ಸ್ತಿದೆ. ತುಂಬಾ ಖುಷಿ ಆಗ್ತಿದೆ. ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ ಅಂತ. ಲಾಸ್ಟ್ ಅಲ್ಲಿ ಲವ್ ಸ್ಟೋರಿ ಮತ್ತೆ ಫೀಲಿಂಗ್ ಆಗ್ಲಿ, ಮತ್ತೆ ನಮ್ಮ ಅಣ್ಣ ಸೊತ್ತೋಗೋದೆಲ್ಲ ನೋಡಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ಸಕ್ಕತ್ತಾಗಿದೆ ಮೂವಿ. ಪ್ಲೀಸ್ ಎಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ನಮ್ಮ ವಿನೋದಣ್ಣ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಸೋನಲ್ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಮ ನವೀನ್ ರೆಡ್ಡಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಒಂದು 6 ತಿಂಗಳ ನಂತರ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಚಿತ್ರ ಬಂದಿದೆ. ಅಭಿಮಾನಿಗಳೆಲ್ಲ ಕನ್ನಡ ಸಿನಿಮಾನ ನೋಡ್ಬೇಕು ಅಂತ ನಿಮ್ಮೆಲ್ಲರಲ್ಲ ನಾ ಕೇಳ್ಕೊತೀನಿ. ಈ ಸಿನಿಮಾದಲ್ಲಿ ನಾನು ಮಾಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಮಾಡಕ್ಕಾಗಲಿಲ್ಲ. ಸಿನಿಮಾಗೆ ಒಳ್ಳೇದಾಗ್ಲಿ, ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ. ಜೈ ಮಹಾದೇವ. ಸಿನಿಮಾ ಸೂಪರ್ ಆಗಿದೆ. ತಿಮ್ಮಪ್ಪಂಗೆ ಇನ್ನೊಂದ್ ಹೆಸರೇ ವೆಂಕಿ. ತಿಮ್ಮಪ್ಪಂಗೆ ಇನ್ನೊಂದ್ ಹೆಸರೇ ವೆಂಕಿ. ಈ ಮೂವಿಯಲ್ಲಿ ನಮ್ ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಅಂತೂ ಫುಲ್ ಬೆಂಕಿ. ಬೆಳಗ್ಗೆ ಎದ್ದಾಗ ಎಲ್ಲಾರು ಮಾಡ್ತಾರೆ ಬ್ರಷ್. ಈ ಮೂವಿಯಲ್ಲಿ ನಮ್ ಸೋನಾಲ್ ಮೇಡಮ್ ಆಕ್ಟಿಂಗ್ ನೋಡಿ ನನಗಂತೂ ಆಗೋಯ್ತು ಫುಲ್ ಕ್ರಶ್. ಮೂವಿ ಮಾತ್ರ ತುಂಬಾ ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ದಯಮಾಡಿ ಎಲ್ಲಾ ಕನ್ನಡಿಗರು ಬಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ, ಕನ್ನಡ ಮೂವಿನ ಬೆಳೆಸಿ. ಹೊಸ ಕೆಲವರಿಗೆ ಇದ್ರಲ್ಲಿ ತುಂಬಾ ಚಾನ್ಸ್ ಕೊಟ್ಟಿದ್ದಾರೆ. ಎಲ್ಲಾರನ್ನ ಬೆಳೆಸಿ. ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ.